ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಸ್ಪೆಷಲ್ ಏನು ಗೊತ್ತಾ? ಹಾಲು ಪಾಯಸ, ಅಕ್ಕಿ ಪಾಯಸ ಅಂತಾರಲ್ಲ ಅದು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರ. ಪಾಯಸ ಮಾಡಲಿಕ್ಕೆ ಮೊದಲಿಗೆ 1 ಲೋಟ ಅಕ್ಕಿನ ಹುರ್ಕೋಬೇಕಾಗತ್ತೆ. ಸೊಸೈಟಿಲಿ ಸಿಗುತ್ತಲ್ಲ ಅದೇ ಅಕ್ಕಿನೇ ಹುರ್ಕೋತಾ ಇದ್ದೀನಿ. ಸೋನಾ ಮಸೂರಿ ಹಾಕಿಲ್ಲ ನಾನು ಇದಕ್ಕೆ, ಬೇರೆ ಯಾವುದೇ ರೀತಿ ಅಕ್ಕಿ ಹಾಕಿಲ್ಲ. ಸೊಸೈಟಿ ಅಕ್ಕಿನೇ ಈ ರೀತಿಯಾಗಿ ಘಮ ಬರೋವರೆಗೂ ಹುರ್ಕೋಬೇಕಾಗತ್ತೆ. ಹುರ್ಕೊಂಡಿದ್ದಾದ ನಂತರ ಒಂದು 2 ನಿಮಿಷಗಳ ಕಾಲ ಹುರ್ಕೊಂಡ್ರೆ ಸಾಕು. ಇದನ್ನು ನಾನು ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ತರಿಯಾಗಿ ಇದನ್ನು ಪುಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಇರಬೇಕು. ಪೂರ್ತಿ ಪುಡಿ ಆಗಬಾರ್ದು, ಈ ರೀತಿಯಾಗಿದ್ದರೆ ಸಾಕು. ಈಗ ಇದನ್ನು ನಾನು 1-2 ಸಾರಿ ತೊಳ್ಕೊಂಡು ಬರ್ತೀನಿ. ಇದು ಸ್ವಲ್ಪ ವಾಶ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇವಾಗ ತೊಳ್ಕೊಂಬಂದಿದ್ದಾಗಿದೆ. ಇದಾದ ನಂತರ ನಾನಿಲ್ಲಿ ಒಂದು ಕುಕ್ಕರ್ನ ಇಟ್ಕೋತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡು ಅದಕ್ಕೆ ತೊಳೆದಿಟ್ಕೊಂಡಿರುವಂತಹ ಅಕ್ಕಿ ತರಿನ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಗೆ 1-2 ನಿಮಿಷಗಳ ಕಾಲ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಫ್ರೈ ಮಾಡ್ಕೊಂಡಿದ ನಂತರ ಅಕ್ಕಿ ತಗೊಂಡಿದ್ದ ಲೋಟದಲ್ಲಿನೇ 2 ಲೋಟದಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಹಾಗೆ 2.5 ಲೋಟದಷ್ಟು ಹಾಲನ್ನು ಹಾಕ್ಕೋತಾ ಇದ್ದೀನಿ. ಇದು ಕಾಯಿಸಿರೋ ಹಾಲೇನೆ, ಹಸಿ ಹಾಲಿದ್ರೂ ಪರವಾಗಿಲ್ಲ. ನಾನಿಲ್ಲಿ 2.5 ಲೋಟದಷ್ಟು ಹಾಲನ್ನು ಹಾಕ್ಕೋತಾ ಇದ್ದೀನಿ. 1 ಲೋಟ ಅಕ್ಕಿ ತರಿ, ಹಾಗೆ 2 ಲೋಟ ನೀರು, 2.5 ಲೋಟದಷ್ಟು ಹಾಲು, ಸ್ವಲ್ಪ ಚಿಟಿಕೆ ಉಪ್ಪು ಬೇಕಾಗತ್ತೆ ಅಷ್ಟೇ. ಹಾಗೆ ಅದನ್ನು ಕುದಿಲಿಕ್ಕೆ ಬಿಡೋಣ. ಇದಾದ ನಂತರ ನಾನಿಲ್ಲಿ ಬೆಲ್ಲದ ಪಾಕ ಮಾಡ್ಕೊಳ್ಳಿಕ್ಕೆ ಬೇರೆ ಪಾತ್ರೆಯಲ್ಲಿ ಸ್ವಲ್ಪ ನೀರು, ಹಾಗೆ 1.5 ಅಚ್ಚು ಬೆಲ್ಲ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಲೋಟದಷ್ಟು ನೀರು, 1.5 ಅಚ್ಚು ಬೆಲ್ಲ ಹಾಕ್ಕೊಂಡ್ಬಿಟ್ಟು ಬೆಲ್ಲ ಕರಗಬೇಕು. ಇಲ್ಲಿ ನೋಡಿ, ಅಕ್ಕಿ ಕುದಿ ಬಂದಿದೆ. ಇದಾದ ನಂತರ ಇದನ್ನು ನಾನಿಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ ಕುಕ್ಕರ್ ಲಿಡ್ನ. ಹಾಗೆ ಒಂದೇ ಒಂದು ಏಲಕ್ಕಿ ತಗೊಂಡ್ಬಿಟ್ಟು ಸ್ವಲ್ಪ ಜಜ್ಕೋತಾ ಇದ್ದೀನಿ. ಈ ರೀತಿಯಾಗಿ ಜಜ್ಕೊಂಡು ನಾನು ಅದನ್ನು ಸಿಪ್ಪೆ ಸಮೇತ ಬೆಲ್ಲ ಕುದೀತಾ ಇದೆಯಲ್ಲ ಅದರೊಳಗಡೆ ಹಾಕೋತಾ ಇದ್ದೀನಿ. ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಹಾಗಾಗಿ ಬೆಲ್ಲ ಕುದೀತಿದೆಯಲ್ಲ ಅದರೊಳಗಡೆ ಹಾಕೋತಾ ಇದ್ದೀನಿ. ಬೆಲ್ಲ ಕರಗಬೇಕು. ಇದೇನು ಪಾಕ ಬರೋದು ಬೇಡ, 1 ಎಳೆ ಪಾಕ 2 ಎಳೆ ಪಾಕ ಅದರ ಬರೋದು ಬೇಡ. ಜಸ್ಟ್ ಬೆಲ್ಲ ಕರಗಿ 2 ನಿಮಿಷ ಈ ರೀತಿ ಕುದಿಸ್ಕೊಂಡ್ರೆ ಆಯಿತು. ಇವಾಗ ಕುಕ್ಕರ್ ವಿಷಲ್ ಕೂಗಿದೆ. 2 ವಿಷಲು ಸಿಮ್ಮಲ್ಲಿ ಕೂಗಿಸ್ಕೊಂಡಿದ್ವಿ. ತುಂಬ ಮೆತ್ತಗೆ ಬೇಯಬೇಕದು. ಹಾಗಾಗಿ ಸೊ ಇದನ್ನು ನಾನು ಆಫ್ ಮಾಡ್ಕೋತಾ ಇದ್ದೀನಿ. ಬೆಲ್ಲ ಕೂಡ ನೀಟಾಗಿ ಕರಗಿದೆ ಕುಕ್ಕರ್ ಕೂಗೋ ಅಷ್ಟರಲ್ಲಿ. ಸೊ ಇವಾಗ ನಾವು ಕುಕ್ಕರ್ ಸ್ವಲ್ಪ ಆರಿದ ನಂತರ ನಾನಿಲ್ಲಿ ಕುಕ್ಕರ್ ಕ್ಯಾಪ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಮೆತ್ತಗೆ ಬೆಂದಿದೆ. ಹಾಗೆ ಹಾಲು ಹಾಕಿ ಬೇಯಿಸಿರೋದ್ರಿಂದ ತುಂಬ ರುಚಿಯಾಗಿ ಕೂಡ ಇರುತ್ತೆ. ಇವಾಗ ನಾನಿಲ್ಲಿ ಬೆಲ್ಲದ ಪಾಕನ ಆಫ್ ಮಾಡಿಕೊಂಡು ಅದನ್ನು ಸೋಸ್ಕೊಂಡು ಡೈರೆಕ್ಟಾಗಿ ನಾವು ಅನ್ನ ಕುದಿಸ್ಕೊಂಡಿರ್ತೀವಲ್ಲ ಅಕ್ಕಿ ತರಿನ ಅದರೊಳಗಡೆ ಹಾಕ್ಕೋತಾ ಇದ್ದೀನಿ. ಹಾಗೆ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ನಾನು ಸ್ವಲ್ಪ ಹಾಲು ಹಾಕೋತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಆಯಿತು ಅಂತ ಅನ್ನಿಸ್ತು, ಹಾಗಾಗಿ ಹಾಲು ಹಾಕೋತಾ ಇದ್ದೀನಿ. ನಿಮಗೆ ಕರೆಕ್ಟಾಗಿದ್ದರೆ ಹಾಲೇನು ಹಾಕ್ಕೊಳ್ಳೋದು ಬೇಡ. ಕೊನೆಯಲ್ಲಿ ನಾನು ಒಂದು ಚಿಕ್ಕ ಒಗ್ಗರಣೆ ಪ್ಯಾನ್ಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಹಾಗೆ ಅದಕ್ಕೆ ನಾನು ಒಂದು 7-8 ಗೋಡಂಬಿ ಹಾಕೋತಾ ಇದ್ದೀನಿ. ಗೋಡಂಬಿನ ಸ್ವಲ್ಪ ಹುರ್ಕೊಳ್ಳೋಣ. ಇದಾದ ನಂತರ ಒಂದು 10-15 ದ್ರಾಕ್ಷಿ ಕೂಡ ಹಾಕೋತಾ ಇದ್ದೀನಿ. ದ್ರಾಕ್ಷಿ ಉಬ್ಬಿ ಬರೋವರೆಗೂ ನಾನು ಇದನ್ನು ಹುರ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಬಾದಾಮಿ ಅಥವಾ ಪಿಸ್ತಾ ಯಾವುದಿದ್ರೂ ಕೂಡ ಡ್ರೈ ಫ್ರೂಟ್ಸ್ನ ಇದಕ್ಕೆ ಹಾಕೋಬೋದು. ಇವಾಗ ದ್ರಾಕ್ಷಿ ಎಲ್ಲ ಆಗಿದೆ. ನಾನು ಪಾಯಸಕ್ಕೆ ಡೈರೆಕ್ಟಾಗಿ ತುಪ್ಪ ಎಲ್ಲ ಹಾಕೋತಾ ಇದ್ದೀನಿ. ತುಪ್ಪ, ದ್ರಾಕ್ಷಿ, ಗೋಡಂಬಿ ಎಲ್ಲನೂ ಒಂದು ಸಾರಿ ಮಿಕ್ಸ್ ಮಾಡಿದ್ರೆ ಆಯಿತು. ನೋಡಿ, ಕುದಿ ಬಂದಿದೆ. ಈಗ ನಾನು ಇದನ್ನು ಆಫ್ ಮಾಡ್ಕೋತೀನಿ. ಹಾಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ನಮಗೆ ದೇವಸ್ಥಾನದಲ್ಲಿ ಯಾವ ರೀತಿಯಾಗಿ ಸಿಗುತ್ತೆ ಪ್ರಸಾದ ಅಕ್ಕಿ ಪಾಯಸ, ಅದೇ ರೀತಿಯಾಗಿ ಇರುತ್ತೆ. ತುಂಬಾ ರುಚಿಯಾಗಿ ಕೂಡ ಇರುತ್ತೆ, ಹಾಗೆ ಆರೋಗ್ಯವಾಗಿ ಕೂಡ ಇರುತ್ತೆ. ಒಮ್ಮೆ ಟೇಸ್ಟ್ ಮಾಡೋಣ. ನೀವು ಕೂಡ ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.